ಇಷ್ಟೊಂದು ದುಡ್ಡು ತಗೊಬಂದಿದ್ಯಾ? ಏನಲ್ಲ ಆಟ ಆಡಬೇಕು, ಬೇರೆಯವ್ರ ಜೀವನದಲ್ಲಿ ಆಟ ಆಡಬಾರ್ದು. ಓಯ್ ಡಾರ್ಲಿಂಗ್, ಓಯ್ ನೋ, ನಿನಗೆ ಮಾತಾಡೋಕ್ಕೆ ಬರಲ್ವಾ? ಅಷ್ಟೇ. ಕೋಪ ಮಾಡ್ಕೊಂಬಿಟ್ಟು ನೀನು ಆಪ್ ಹಾಕ್ಬಿಟ್ರೆ ನಾನು ಹೆಂಗೆ ಗುರು ಮಾಡೋದು? ಹಾಂ, ಸಡನ್ನಾಗಿ ಆಪ್ ಆಗ್ಬಿಟ್ಟಲ್ಲ ನೀನು. ಮಾತಾಡಬೇಕು ಗುರು, ಹಿಂದೆ ಮುಂದೆ ನೋಡಿಕೊಂಡು. ಆಡಲಿ ಕೇಳು ಈ ಅಂದದ ಸಾಲು. ಯಾರಾದರೂ ಏನಾದರೂ ಹೊಸೊಬ್ರು ನೋಡ್ತಾಯಿದ್ರೆ ಓಕೆ, ಇವ್ನು ಹಿಂಗೆ ಏನೋ ಇರೋದು ಅನ್ಕೋತಾರೆ. ನಾನು ಮೊದಲಿಂದ ನನ್ನ ವೀಡಿಯೋ ಫಾಲೋ ಮಾಡ್ಕೊಂಡು ನೋಡ್ಕೊಬತ್ತಿದ್ದವ್ರು ಏನಾದ್ರು ಈ ವಿಡಿಯೋ ನೋಡ್ಬಿಡ್ಬೇಕು. ಪಕ್ಕ ನನ್ನ ಮಗ ತಿಕ್ಲಾಗ್ಬಿಟ್ಟು ಅವನೇ ವೀಡಿಯೋ ಮಾಡ್ಕೊಂಡು ಅಂದ್ಕೊಂಡೆ ಹೇಳ್ಕೊಳ್ಳೋದು. ಚೆನ್ನಾಗಿ ಓದ್ತೀಯಾ? ಹೋಗಿ ಯೂಟ್ಯೂಬಲ್ಲಿ ನೋಡು, ಹಾಕ್ತೀನಿ. ಇಷ್ಟೊಂದು ದುಡ್ಡು ತಗೊಬಂದಿದ್ಯಾ? ಏನು ತಿನ್ನೋಕ್ಕೆ? ಪಿಜ್ಜಾ ತಿನ್ನೋಕ್ಕೆ 10 ರೂಪಾಯಿ ಹೆಂಗೆ ಕುಡಿಕ್ತೆ? ಹಾಂ, ಅಲ್ಲ ಕಣ, 10 ರೂಪಾಯಿ ಅಷ್ಟೊಂದು ಐತಲ್ಲ, ಇದ್ರಿಗೇನಕ್ಕೆ ಚೇಂಜ್ 10 ರೂಪಾಯಿ? ಏನಕ್ಕೆ ಪಿಜ್ಜಾ ತಿನ್ನೋಕ್ಕೆ ಏನಕ್ಕೆ 10 ರೂಪಾಯಿ ಚೇಂಜ್? ಏನಕ್ಕೆ? ದುಡ್ಡು ಎಲ್ಲಿ ತಗೊಬಂದ್ರಿ? ದುಡ್ಡು ನಿಮ್ಮ ಅಪ್ಪ ಕೊಟ್ಟಿದ್ದ? ಅಪ್ಪ ಕೊಟ್ಟಿದ್ದ, ನೀವು ಎತ್ಕೊಂಡಿದ್ದ? ಹಂಗೆಲ್ಲ ಎತ್ಕೋಬಾರ್ದು. ಹಾಂ 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 ಹಾಂ, ಹೌದಾ? ಸರಿ ಆಯಿತು. ಸ್ಕೂಲ್ ರಜಾನಾ? ಸರಿ. ಪಿಜ್ಜಾ ತಿನ್ನೋಕ್ಕೆಲ್ಲ ಹೋಗ್ತೀರಾ? ನಿಮ್ಗೆ ಯಾಕೆ ಬೇಕದು? ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಆ ಹುಡುಗರ ರಿಯಾಕ್ಷನ್ ಹಂಗೆ ಇದ್ದಿದ್ದು. ಎರಡೇನಾ? ಸ್ವಲ್ಪ ಕೆಲಸ ಐತೆ, ಬನ್ನಿ ಸ್ನೇಹಿತರೆ, ಹಂಗೆ ಹೋಗಿ ಬರೋಣ. ಏನಿಲ್ವಲ್ಲ ಗುರು ಗಾಡೀಲಿ. ನಾವು ಲೈಫಲ್ಲಿ ಏನೇನೋ ದಬಾಕನ ಅಂತ ಪ್ರಯತ್ನ ಪಡ್ತೀವಿ, ಬಟ್ ಆಗಲ್ಲ. ಏನು ಮಾಡ್ಸೋಣ ಹೇಳಿ, ಕಾಂಪಿಟೇಷನ್ ಜಾಸ್ತಿ. ಅಣ್ಣ ನಾನು ನಿಮ್ಮ ಊರು. ಏನಾದರೂ ಸಾಧನೆ ಮಾಡಬೇಕು ಅಂದರೆ ತುಂಬ ಕಷ್ಟಪಡಲೇಬೇಕು ಸ್ನೇಹಿತರೆ, ಇಲ್ಲಾಂದರೆ ಯಾವ ಬದನೆಕಾಯಿನೂ ಕಿತ್ತಾಕೋಕ್ಕಾಗಲ್ಲ ಇಲ್ಲಿ. ಏನೋ ಲೈಫು ಎಲ್ಲಿಗೆ ಹೇಗೆ ಹೆಂಗೆ ತೊಗೊಂಡೋಗುತ್ತೋ ಗೊತ್ತಿಲ್ಲ. ನಾವು ಹಂಗೆಲ್ಲ ಹೋಗ್ತಾ ಇರಬೇಕು. ಸಾಧನೆ ಮಾಡೋಣ ಅಂತ ನಿಂತ್ಕೊತೀವಿ, ಪ್ರಾಬ್ಲಮ್ಗಳು ನೋಡ್ಬಿಟ್ಟು ಫ್ಯಾಮಿಲಿಲಿ ಯಾವುದು ಬೇಡ ಪತ್ತಿಕ ಮುಂಚ್ಕೊಂಡು ಅವತ್ತಿಂದ ಅವತ್ತು ಬದುಕಿದ್ರೆ ಸಾಕು ನಾವು ಒಂದೊಂಥರ ಮೈಂಡ್ ಆಗ್ಬಿಡುತ್ತೆ. ಇನ್ನೇನು ದಬ್ಬಾಕ್ತೀವಿ ನಾವು. ಏನಾರ ಇದು ಮಾಡ್ತಾಯಿದ್ದೀವಿ ಅಂದರೆ ಫಸ್ಟ್ ಬರೋದೇ ನಿನ್ನ ಕೈಲಾಗುತ್ತಾ? ಏನಕ್ಕೆ ಮಾಡ್ತೀಯ? ನಿನ್ನ ಕೈಲೆಲ್ಲ ಆಗುತ್ತಾನೆ? ಅಣ್ಣನ ಸುಖ ನೋಡಿ ಯಾರಿಗೆ ಬರುತ್ತೆ. ನಾವು ಹೊಡೆದಾಡ್ತಾಯಿದ್ದೀವಿ, ಈ ಜೀವನ ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಇಟ್ಕೊಳ್ಳೋಣ, ಹಂಗೆ ಕಟ್ಟೋಣ, ಏನೋ ಒಂದು ಸಾಧನೆ ಮಾಡಿಬಿಟ್ಟು ದಬಾಕ್ಬಿಡ್ತೀವಿ ಅಂತ. ಬದನೇನು ಸಾಧನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಹುಚ್ಚು ಹಿಡಿತದೆ. ಯಾವುದು ಗುರು ಫ್ಯಾನು? ನಮ್ಮ ಭಾಸ್ಕರಣ್ಣನ ನೆಮ್ಮದಿ 3. ಇದು ಕಾಪರು, ಇದು ಅಲ್ಯೂಮಿನಿಯಮ್ಮು, ಇದು ಅಲ್ಯೂಮಿನಿಯಮ್ಮು. ಆಯಿತಾ? ಒಂದು ಕಾಪರು. ಹಾಂ, ಹಾಂ. ಏನೋ ಬಿಡು, ನೀನು ನೋಡೇ ಅಲ್ವ ಇಷ್ಟದಕ್ಕ? ಇನ್ನೇನು ನೋಡ್ತಿದ್ದೆ ಅವಾಗಿಂದ? ಹಾಂ, ಹೇಳು ಪಟ್ಟಂತ. ಈಗ ಏನು 3 ಕೊಟ್ಟಿದ್ಯಾ? ಅದ್ರಲ್ಲಿ ಏನು ಮಾಡ್ಬೇಕೀಗ? ಕ್ಯಾಮ್ರಾ ಏನು ಮಾಡೋಕ್ಕೆ? ಏನೋ ಮಾಡ್ತಾಯಿದ್ದೀನಿ. ಯೂಟ್ಯೂಬೆಲ್ಲ ಇನ್ನೇನ್ರಲ್ಲಿ ಮಾಡ್ತೀನಿ ನಾನು, ಹೊರಗಡೆ ಓಡಾಡಿದ್ರೆ. ನೀನು ಬರ್ತೀಯ ನೋಡು, ಹಾಕ್ತೀನಿ. ನೀನು ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಹುಡುಗನ ಚಾನಲ್ ಅಂತ ಹೇಳು. ಎಲ್ಲ ನಮ್ಮ ಮೆಕ್ಯಾನಿಕ್ಗಳನ್ನು ನಮ್ಮ ಹುಡುಗನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳು. ಇಲ್ಲ ಅಂದರೆ ಹಾಕ್ಬಿಡ್ತೀನಿ ಅಷ್ಟೇ, ಹೇಳು ನಿನ್ನ ವಿಡಿಯೋದಲ್ಲಿ. ಹಾಂ, ಏನೋ ಹಣೆ ಬರ ಆದಂಗೆ ಆಗಲಿ ಮಾಡೋಣ ಅಂತ. ಜೀವನನೇ ಆಟ ಆಡಬೇಕು ಗುರು. ಆಟದಲ್ಲಿ ಜೀವನ ಇರಬಾರ್ದು, ಜೀವನದಲ್ಲಿ ಆಟ ಇರಬೇಕು. ಜೀವನದಲ್ಲೇ ಆಟ ಆಡಬೇಕು, ಬೇರೆಯವ್ರ ಜೀವನದಲ್ಲಿ ಆಟ ಆಡಬಾರ್ದು.
ಎಲ್ಲ ಯಾರು ಆಟ ಆಡಿದಾರೆ ಈ ಬಲ್ತಿ ತಿಂದು ಹೋಗಲ್ಲ ಅಂತಾರೆ ಆಟ ಆಯ್ತಾಯ್ತು, ನಾನು ಹೇಳಿದ್ನಲ್ಲ ಆಟ ಆಡಿದ್ರೆ ನಮ್ಮ ಜೀವನದಲ್ಲಿ ನಾವೇ ಆಟ ಆಡಬೇಕು, ಬೇರೆಯವ್ರ ಜೀವನದಲ್ಲಿ ಆಟ ಆಡಬಾರ್ದು. ಬರಲಾ? ಹಾಂ, ಹೊಟ್ಟೆ ತುಂಬೈತೆ, ಮಾತಾಡ್ತೀಯ ಗುರು ನಮಗೆ. ಬರಲಾ? ಹಾಕ್ತೀನಿ ವಿಡಿಯೋ, ಹಾಕ್ತೀನಿ ನಿನಗೆ, ಹಾಕ್ತೀನಿ ನೋಡು. ನಿಜವಲ್ಲ ಬತ್ತೀಯಾ? ನೀನು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗೈತೆ, ಹಾಕ್ತೀನಿ ನೋಡು. ಸ್ನೇಹಿತರೆ, ಜೀವನದಲ್ಲಿ ಆಟ ಇರಬೇಕು, ಬೇರೆಯವ್ರ ಜೀವನದಲ್ಲಿ ಆಟ ಆಡಬಾರ್ದು. ಚೆನ್ನಾಗೈತೆ. ಕೆಲವ್ರು ಇರ್ತಾರೆ ಕಂಡವ್ರ ಜೀವನದಲ್ಲಿ ಆಟ ಆಡೋದು ಬೇರೆ ಅವ್ರದ್ದು ಆಟ ಅಂದ್ಕೊಂಬಿಟ್ಟಿರ್ತಾರೆ. ಕಂಡವ್ರ ಜೀವನದಲ್ಲಿ ಆಟ ಆಡೋದನ್ನೇ ಒಂದು ಆಟ ಅಂತ ತಿಳ್ಕೊಂಡಿರೋ ಎಷ್ಟೊಂದು ಜನ ಇದ್ದಾರೆ. ಬಟ್ ನಾವು ಹಂಗಲ್ಲ, ಜೀವನದಲ್ಲಿ ನಾವೇನು ಮಾಡಬೇಕು, ಏನು ಇರ್ತ ಅಂತ ಬೇರೆಯವ್ರು ನಮ್ಮದು ಕಳ್ಕೊಂಡಿದ್ದೀವಿ ಹೊರತು ಬೇರೆಯವ್ರನ್ನ ಹಾಳು ಮಾಡೋಕ್ಕೆ ಯಾವತ್ತೂ ಹೋಗಿಲ್ಲ ನಾವು. ಹೆಂಗುರ ಸಮಾಚಾರ? ಏನು ಹೇಳಬೇಕು? ವ್ಯಾಪಾರ ಕ್ಯಾಮ್ರಾ ಯಾವ ಕಾಣ್ರಿ ಅದು ತಗೊಂಡು ಎಷ್ಟು ದಿನ ಆಯಿತು? Insta360 ತಗೊಂಡು ಎಷ್ಟು ದಿನ ಆಯ್ತು? ಯಾಕಯ್ಯ, ಏನಾಗೈತೆ ನಿಮಗೆ? ವ್ಯಾಪಾರ ಹೆಂಗೈತೆ? ಏನಿಲ್ಲ, ಡಲ್ ನೋಡಿದೆ ಇದು. ಹೌದಾ? ಹಬ್ಬ ಆದಾಗಿಂದ ಡಲ್ಲಲ್ಲಿ ಓಯ್ ಡರ್ಲಿಂಗ್, ಓಯ್ ಏನು ನಿನ್ನ ಹೆಸರು? ನಾನು ಹೇಳಲ್ಲ. ನೋ, ನಿನಗೆ ಮಾತಾಡೋಕ್ಕೆ ಬರಲ್ವಾ? ಅಷ್ಟೇ, ಹೋಗು ನನ್ನ ಮಗನೇ, ತಿಳ್ಕೊಂಡು ಹೋಗಿ ನೀನು ಕೆಲಸ ಮಾಡ್ಕೊ, ಹೋಗು. ಬರಲಾ? ಕ್ಯಾಮ್ರಾ ಯಾಕೆ ಹಾಕೊಂಡು ಹೋಗ್ತಿದ್ದೀರಾ? ಟೈಮ್ ಗುರು, ಹಾಕೊಂಡು ಟೈಮ್ ಎಲ್ಲ ಐತೆ ನಮಗೆ, ಅದ್ರ ಜೊತೆನಾದ್ರು ವೀಡಿಯೋ ಮಾಡ್ಕೊಂಡು ಹೋಗ್ಬಿಡೋಣ ಒಂಚೂರು ಅಂತ. ಒಂದು ಬ್ಲಾಗ್ ಹಾಕ್ಬಿಟ್ಟು ಹ್ಞೂ ಅಷ್ಟೇ, ಇನ್ನೇನಿಲ್ಲ. ಟೈಮ್ ಇಲ್ದವಾಗ ಯೂಸ್ ಮಾಡ್ಕೋಬೇಕು. ಸರಿ ಮಾಡಿ. ಏನೋ ನಾನು ನಿಂಗೆ ದಾರಿ ಬಿಟ್ಟೆ, ನೀನು ನನಗೆ ಯಾಕೆ ದಾರಿ ಬಿಡುವುದಿಲ್ಲ ಕಂದ? 7 ದಿನ 8 ದಿನ ಎಲ್ಲ ಹೋರಾಟ ಮಾಡಿ ಉಪವಾಸ ಮಾಡಿ ಬಿದ್ದು ಎಲ್ಲ ಮಾಡಿ ಏನಾರು ಪಡಿಬೇಕು ಅಂದರೆ ಹೋರಾಟನೇ ಮಾಡಬೇಕು ನಮ್ಮ ದೇಶದಲ್ಲಿ. ಹಂಗೆ ಅದಾಗದೆ ಯಾವುದೂ ಬರಲ್ಲ. ಬೇರೆ ವಿಚಾರದಲ್ಲೆಲ್ಲ ಹೋರಾಟ ಮಾಡೋ ಅವಶ್ಯಕತೆನೆಲ್ಲ ಎಲ್ಲ ರೈಟರಿಗೆ ಜಾಸ್ತಿ ಆಗೋಗಿರುತ್ತೆ. ಏನು ನಮ್ಮ ಪ್ರಪಂಚನೋ ಏನೋ ಜೀವನನೋ ಗೊತ್ತಿಲ್ಲ. ಯಾವತ್ತು ಇದೆಲ್ಲ ಬದಲಾಗುತ್ತೋ ಗೊತ್ತಿಲ್ಲ. ಜನ 2000ಕ್ಕೋಸ್ಕರ ಯಾವತ್ತು ಆಸೆ ಬೀಳೋದು ಬಿಡ್ತಾರೋ ಅವತ್ತೇ ಉದ್ಧಾರ ಆಗೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಉದ್ಧಾರ ಆಗಲ್ಲ. ನಾವು ಜೀವನದಲ್ಲಿ ಏನೇನೋ ಮಾಡಬೇಕು ಅಂದ್ಕೊಂಡು ಲೈಫಿಗೆ ಏನೇನೋ ಮಾಡ್ತೀವಿ, ಏನೂ ದಬ್ಬಕ್ಕಾಗಲ್ಲ. ನೀನು ದುಡಿಬೇಕಾ, ನೀನು ತಿನ್ನಬೇಕು, ಅದನ್ನು ಬಿಟ್ಬಿಟ್ಟು ಅವ್ನು ಬರ್ತಾನೆ ಇವನು ಬರ್ತಾನೆ, ಅವನು ನನ್ನ ಫ್ರೆಂಡು ಈ ಟೈಮಿಗೆ ಬಂದುಬಿಡ್ತಾನೆ ಅಂದರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಪರಿಸ್ಥಿತಿ ಕೆಟ್ಟಾಗ ಯಾವನು ಕಾಲಿಡಲ್ಲ ಇಲ್ಲಿ. ನಿನ್ನ ಜೀವನ ನೀನೇ ನೋಡಬೇಕು, ಯಾವನು ಬಂದು ನೀನು ಮೂಸು ನೋಡಲ್ಲ. ಅದೊಂದು ನೆನ್ಪಿಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬರಲ್ಲ ಯಾರನ್ನು. ಎಲ್ಲ ನಾಟಕ ಪ್ರಪಂಚ, ನಾಟಕ ಜಗತ್ತು. ನಾನು ಗಾಡಿ ತೊಗೋಬೇಕು ಅಂತ ಆಸೆ ಇದೆ ಸ್ನೇಹಿತರೆ. ಬಟ್ ನಾನೇನು ತಪ್ಪು ಮಾಡಿದೆ ಗೊತ್ತಾ? ಗಾಡಿ ತೊಗೋಬೇಕು ಅಂತ ರೆಡಿಯಾಗಿದ್ದವನು 4-5 ಜನಕ್ಕೆ ಕೇಳಿದೆ, ನಾನು ಗಾಡಿ ತಗೋಬೇಕು, ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ, ಈ ರಾಯಲ್ ಎನ್ಫೀಲ್ಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂತ. ಆ 4-5 ಜನಕ್ಕೆ ಕೇಳಿದ್ಮೇಲೆ ಸ್ನೇಹಿತರೆ ಯಾಕೋ ತೊಗೊಳಕ್ಕೆ ಮನಸ್ಸೇ ಬರ್ತಾಯಿಲ್ಲ. ಅದಕ್ಕೆ ನಿನ್ನೆ ನಮ್ಮ ಡಾಕ್ಟ್ರ್ ಹೇಳ್ತಿದ್ದ, ಅಪ್ಪ ಏನೇ ತೊಗೊಳಂಗಿದ್ರು ಸುಮ್ಮನೆ ತಗೊಂಡು ಆಮೇಲೆ ಹೇಳೋ, ತಗೊಳಕ್ಕೆ ಮುಂಚೆ ಹೇಳಿದ್ರೆ ಆ ಕೆಲಸ ಆಗಲ್ಲ ಅಂತ. ಅದು ಎಷ್ಟು ಜನಕ್ಕೆ ನಿಜ ಆಗಿದೆಯೋ ಗೊತ್ತಿಲ್ಲ ಸ್ನೇಹಿತರೆ. ನಿಮಗೂ ಆ ಥರ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಯೂಟ್ಯೂಬಲ್ಲಿದ್ದೀವಿ, ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸರ್ವಿಸ್ ಬಗ್ಗೆ ಇರ್ತದೆ, ಟೆಕ್ನಿಕಲ್ ಬಗ್ಗೆ ಇರ್ತದೆ, ನಿಮ್ಮ ಅಡುಗೆ ಮನೆಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ವಿಚಾರಗಳನ್ನೆಲ್ಲ ತಿಳಿಸ್ತೀವಿ. ಅದರಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಟೈಮ್ ಬರಬೇಕು. ಹೇಳಿರೋ ಕಾಫಿ ಆಗೋಯ್ತಾ? ಇಲ್ಲ ಚಿನ್ನ, ನನ್ನ ಮೇಲೆ ಯಾಕೆ ನಿಂಗೆ ಇಷ್ಟು ಕೋಪ? ಬರೀ ಗಾಡಿ ಬಗ್ಗೆ ಮಾತಾಡ್ತಿದ್ದೆ, ಇನ್ನೂ ತಗೊಂಡಿಲ್ವಲ್ಲ. ಯಪ್ಪ, ನಿನಗೂ ಇಷ್ಟೊಂದು ಕೋಪ ಬರುತ್ತಾ?
ತಗೋ ಚಿನ್ನ, ನಿನಗೆ ಕೊಡಿಸ್ತೀನಿ ಚಿನ್ನ, ಅನಾಗೋ ಚಿನ್ನ. ಚಿನ್ನ ನಿನ್ನ ಬಿಟ್ಟು ನಾನು ಇರಲ್ಲ ಚಿನ್ನ, ಅವಳು ಬರ್ತಾಳೆ ಚಿನ್ನ, ನೀನು ಮುಖ್ಯ ಚಿನ್ನ ನನಗೆ. ಚಿನ್ನ ನಿನ್ನ ಬಿಟ್ಟು ನಾನು ಇರ್ತೀನ ಚಿನ್ನ, ಆನಾಗೋ ಚಿನ್ನ, ಪ್ಲೀಸ್ ಆನಾಗೋ ಚಿನ್ನ, ಆನಾಗೋ ನಿನಗೆ ಮಾಡಬೇಡ ಚಿನ್ನ, ದಮ್ಮಯ್ಯ ಅಂತೀನಿ, ಆನಾಗೋ ಚಿನ್ನ. ಹಾಂ, ಯಾಕೆ ನನ್ನ ಮೇಲೆ ಇಷ್ಟು ಕೋಪ? ನೀನು ಫಸ್ಟು ಚಿನ್ನ, ನೆಕ್ಸ್ಟು ಆಮೇಲೆ ನಾನು ಯಾವ ಗಾಡಿ ತೊಗೊಂಡ್ರು ನೀನು ಬಿಡಲ್ಲ ಚಿನ್ನ, ನಿನ್ನನ್ನು ಫಸ್ಟು ನಾನು ನೋಡ್ಕೋತೀನಿ ಚಿನ್ನ. 13-14 ವರ್ಷ, ನಾನು 14 ವರ್ಷ ನನ್ನ ಜೊತೆ ಇದೆಯಾ ಚಿನ್ನ, ನಿನ್ನನ್ನು ಹೆಂಗೆ ಬಿಡಲಿ ಚಿನ್ನ ನಾನು. ಆನಾಯ್ತು ಗುರು, ಆನಾಯ್ತು. ಏನಾಗಿತ್ತು ಅಂತಲೇ ಗೊತ್ತಾಗ್ತಿಲ್ಲ. ಹಿಂಗೆ ನಮ್ಮ ಜೀವನ ನೋಡಿ. ಗಾಡಿ ಬಗ್ಗೆ ಮಾತಾಡ್ತಾ ಗಾಡಿನೇ ಕೈ ಕೊಟ್ಬಿಡ್ತು. ಚಿನ್ನ ನೀನು ಹೆದರ್ಕೋಬೇಡ, ನಿನ್ನನ್ನು ನಾನು ಬಿಡಲ್ಲ. ನಿನ್ನನ್ನು ಬಿಟ್ಟರೆ ನಾನು ಬದುಕ್ತೀನ? 14 ವರ್ಷ ನಾನು ಹೊಟ್ಟೆಗೆ ಇಟ್ಟು ಹಾಕಿದೀಯಾ, ನಿನ್ನನ್ನು ಹೆಂಗೆ ಚಿನ್ನ ಬಿಡಲಿ ನಾನು? ಡೋಂಟ್ ವರಿ ಚಿನ್ನ, ಹೊಸ ಡಾರ್ಲಿಂಗ್ ಬಂದ್ರೂ ಕೂಡ ನಿನ್ನನ್ನು ಬಿಡಲ್ಲ ಚಿನ್ನ. ನಿನ್ನನ್ನು ಕಟ್ಕೊಂಡಿದ್ದೀನಿ ಚಿನ್ನ, ಹಂಗಂತ ಅದನ್ನು ಹಿಡ್ಕೊಳ್ಳಲ್ಲ ಚಿನ್ನ, ಅದನ್ನು ಕಟ್ಕೊತೀನಿ ಚಿನ್ನ. ನೀನು ಪರ್ಮಿಷನ್ ಕೊಡಬೇಕು ಚಿನ್ನ. ಹಾಂ, ನೀನು ಇಷ್ಟು ಕೋಪ ಮಾಡ್ಕೊಂಬಿಟ್ರೆ ಹೆಂಗೆ? ಏನು ಗುರು, ಗಾಡಿಗಳಿಗೂ ನೋಡೋ ಮನಸ್ಸಿದೆ ಅನ್ನೋದು ಇದಕ್ಕೆ ಅಲ್ವಾ? ಹಾಂ, ಕೋಪ ಮಾಡ್ಕೊಂಡು ಆಪೆ ಆಗ್ಬಿಡೋದ? ಪೆಟ್ರೋಲ್ ಫುಲ್ ಐತೆ, ಈ ಥರ ಯಾವತ್ತೂ ಆಗಿರಲಿಲ್ಲ. ಇವತ್ತಾಯಿತು ಅಂದರೆ ನೋಡಿ ಪಕ್ಕ ಎಷ್ಟು ಭಾವನೆಗಳಿದೆ ಗಾಡಿಗೆ. ಒಂದೊಂದು ಟೈಮ್ ನನಗೆ ನಿಜ ಅನಿಸ್ಬಿಡುತ್ತೆ. ಹಾಂ, ಬಿಡು ಚಿನ್ನ, ಹೆದರ್ಕೋಬೇಡ. ಯಾವುದೇ ಕಾರಣಕ್ಕೂ ನೀನು ಬಿಡಲ್ಲ ಚಿನ್ನ. ಕೋಪ ಮಾಡ್ಕೊಂಡು ಆಮೇಲೆ ಹೆಚ್ಚು ಕಮ್ಮಿ ಮಾಡಿ ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ಹೆಸ್ರು ಮಾಡಬೇಕು, ನಾನು ಯೂಟ್ಯೂಬರ್ ಕರೆದು ಏನೋ ಒಂದು ದವಾಬೇಕು, ನನಗೂ ಏನೋ ಅಲ್ಲಿಂದ ಕಳಿಸ್ಬೇಕು ಅನ್ನೋ ಆಸೆ ಎಲ್ಲ ಇದೆ ಚಿನ್ನ. ನೀನು ಕೋಪ ಮಾಡ್ಕೊಂಬಿಟ್ರೆ ನಾನು ಸಾಧನೆ ಮಾಡೋಕ್ಕಾಯ್ತದೆ ಚಿನ್ನ. ನಿನ್ನಿಂದನೇ ಶುರು ಮಾಡಿದ್ದೀನಿ ಚಿನ್ನ, ನಿನ್ನನ್ನು ಬಿಡಲ್ಲ ನಾನು. ಡೋಂಟ್ ವರಿ. ಹಾಂ, ಡೋಂಟ್ ವರಿ, ಬಿಡಲ್ಲ. ನೋವೇ, ನೀನು ಬಿಡಲ್ಲ. ನೋಡಿ ಸ್ನೇಹಿತರೆ, ನನ್ನ ಡಾರ್ಲಿಂಗೂ ಬೇಜಾರು ಮಾಡ್ಕೊಂಬಿಟ್ಟವಳೆ ಹೊಸ ಗಾಡಿ ಬಗ್ಗೆ ಮಾತಾಡ್ದಕ್ಕೆ. ನಿಂದೇನೆ ಏನಾದರೂ ನಾ ಕಣ್ಣು ಹಾಕ್ಬಿಟ್ಟಿದ್ಯಾ ಅಂತ ನನಗೆ ಡೌಟು. 5 ಜನ ಅಂತ ಹೇಳಿದ್ನಲ್ಲ, 5 ಜನ ಹಾಕಿರೋದು ಡೌಟು ಕಣ್ಣು. ನೀನೇನಾದರೂ ಕಣ್ಣು ಹಾಕ್ಬಿಟ್ಟಿದ್ಯಾ ಹೇಳು? ಹಾಂ, ಚೀ ನಿನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ಚಿನ್ನ. ಡೋಂಟ್ ವರಿ ಚಿನ್ನ, ನಿನ್ನ ಬಿಡಲ್ಲ. ಹಾಂ, ನನ್ನ ಮಾರ್ಕೆಟ್ಗೆ ಹೋಗೋಕ್ಕಾಗಲಿ, ಎಲ್ಲಾರ ಹೋಗೋಕ್ಕೆ ಆಗಲಿ, ನನ್ನ ಫ್ಯಾಮಿಲಿ ಕೂರಿಸ್ಕೊಂಡು ಹೋಗೋಕ್ಕೆ ಆಗಲಿ, ನೀನು ಚಿನ್ನ ನನ್ನ ಜೊತೆ ಇರೋದು. ಡೋಂಟ್ ವರಿ ಚಿನ್ನ, ನಿನ್ನನ್ನು ಬಿಡಲ್ಲ ನಾನು. ನೋವೇ, ಚಾನ್ಸೇ ಇಲ್ಲ ಚಿನ್ನ, ಬಿಡಲ್ಲ. ಕೋಪ ಮಾಡ್ಕೊಂಬಿಟ್ಟು ನೀನು ಆಪ್ ಹಾಕ್ಬಿಟ್ರೆ ನಾನು ಹೆಂಗೆ ಸಡನ್ನಾಗಿ ಆಪ್ ಆಗ್ಬಿಟ್ಟಲ್ಲ ನೀನು. ಅಪ್ಪ ಹುಷಾರಾಗಿ ಮಾತಾಡಬೇಕು ಗುರು, ಹಿಂದೆ ಮುಂದೆ ನೋಡಿಕೊಂಡು. ಮನೇಲಿರೋ ಹೆಂಡ್ರೂ ಕೋಪ ಮಾಡ್ಕೊಳ್ಳೋದು ಹಿಂಗೇನೆ ಅಲ್ವಾ? ಏನಾರ ಅಂದ್ಬಿಟ್ರೆ ಹುಷಾರು. ಗಂಡು ಮಕ್ಕಳು ಹುಷಾರಪ್ಪೋ, ಗಂಡು ಮಕ್ಕಳು ಹುಷಾರಪ್ಪೋ. ಕಣ ಡಿಂಗ್ 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 ಜಿಂಗ್ 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 ಡಂಕಣ ಕಣ ಡಿಂಗ್ 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 ಜಿಂಗ್ ಜಿಂಗ್ ಜಿಂಗ್. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿವಳು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಳು, ಆಡಲಿ ಕೇಳು ಈ ಅಂದದ ಸಾಲು. ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಳು, ಆಡಲಿ ಕೇಳು ಈ ಅಂದದ ಸಾಲು. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಹರಳಿವಳು. ಸಾಕ? ಖುಷಿ ಆಯ್ತಾ ಚಿನ್ನ ನಿನಗೆ? ನಿನಗೋಸ್ಕರ ಆಡಾಡಿದ್ದೀನಿ ಚಿನ್ನ. ಚಪ್ಪಾಳೆ ಹೊಡಿಯಲ್ವಾ? ಬೇಡ. ನೀನು ಚಪ್ಪಾಳೆ ಹೊಡೆದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಗೊತ್ತು. ಡೋಂಟ್ ವರಿ, ನೀನು ಜಾಸ್ತಿ ತಲೆನೇ ಕೆಡ್ಸ್ಕೊಬೇಡ. ನಾನೇ ಹೊಡಿತೀನಿ. ನಿಂದೊಂದು ಕೈ ನಂದೊಂದು ಕೈ, ಟಕ್ಕಣ. ಓಕೆ, ಡನ್. ಏನಾದರೂ ಹೊಸಬ್ರು ನೋಡ್ತಾಯಿದ್ರೆ ಓಕೆ, ಇವ್ನು ಹಿಂಗೆ ಏನೋ ಇರೋದು ಅನ್ಕೋತಾರೆ. ನಾನು ಮೊದಲಿಂದ ನನ್ನನ್ನು ವೀಡಿಯೋ ಫಾಲೋ ಮಾಡ್ಕೊಂಡು ನೋಡ್ಕೊಬತ್ತಿದ್ದವ್ರು ಏನಾದ್ರು ಈ ವಿಡಿಯೋ ನೋಡ್ಬಿಡ್ಬೇಕು. ಪಕ್ಕ ನನ್ನ ಮಗ ತಿಕ್ಲಾಗ್ಬಿಟ್ಟು ಅವನೇ ವೀಡಿಯೋ ಮಾಡ್ಕೊಂಡು ಅಂದ್ಕೊಂಡೆ ಹೇಳ್ಕೊಳ್ಳೋದು. ಹೇಳಿದ್ನಲ್ಲ ಸ್ನೇಹಿತರೆ ಲಾಸ್ಟ್ ವೀಡಿಯೋದಲ್ಲಿ,
ತಿಕ್ಲು ಪುಕ್ಲು ಥರನೇ ಆಡಿದ್ರೆ ಜನ ಇಷ್ಟಪಡೋದು ಅಂತ ತಿಕ್ಲು ಹಾಕ್ಬಿಟ್ಟಿದ್ದೀನಿ